ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳಿದ್ದೀರಾ, ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KCET ಮುಗಿಯ ತನಕನೂ ಕೂಡ ನಿಮಗೆ ಫುಲ್ ಡೀಟೇಲ್ಸ್ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸ್ಟೂಡೆಂಟ್ಸ್ ಯಾರಿದ್ದೀರೋ ಇವತ್ತು 5:15 ತನಕನೂ ಕೂಡ ಟೈಮ್ ಇದೆ ನಿಮಗೆ ಏನೋ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಕಾಲೇಜಲ್ಲಿ. ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಂಡಿಲ್ಲ, ಇನ್ನ ಫೀಸ್ನ ಪೇಮೆಂಟ್ ಮಾಡಿದಿರೋ ಅವ್ರು ಪ್ರತಿಯೊಬ್ಬರು ಕೂಡ ಹೋಗಿ ಕಾಲೇಜ್ ಹತ್ರ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಇದು ಮೊದಲನೇ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇವತ್ತೇ ಲಾಸ್ಟ್, ಮತ್ತೆ ನಾಳೆ ಮಾಡ್ಕೊಂತೀನಿ ನಾಳದ್ ಮಾಡ್ಕೊಂತೀನಿ ಅಂದ್ರೆ ಆಗಲ್ಲ. ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಆ ಕಾಲೇಜ್ ಮಿಸ್ ಆಗುತ್ತೆ ನಿಮಗೆ. ಯೋಚನೆ ಮಾಡಿ, ಓಕೆನಾ. ಸೊ ಎರಡನೇದಾಗಿ ತುಂಬಾ ಜನ ಬಂದು ಇವಾಗ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ದೀನಿ, ನನಗೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತಾ ಅಂದ್ರೆ ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕನೂ ಕೂಡ ಇರುತ್ತಲ್ವಾ, ಒಂದು ಒಳ್ಳೆ ಕಾಲೇಜ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಯಾರೆಲ್ಲ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರು ಸೇಫ್ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಇನ್ನೂ 20-30% ಸೀಟ್ಸ್ಗಳು ಬಂದ್ಬಿಟ್ಟು ಇನ್ನ ಖಾಲಿ ಇದೆ. ಅಂದ್ರೆ ಕಾಲೇಜಸ್ ಒಳ್ಳೊಳ್ಳೆ ಅಲಾಟ್ ಆಗುತ್ತೆ ನಿಮಗೆ. ಒಂದು ವೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರೋಸೆಸ್ಸೇ ಬೇರೆ ತರ ಇರುತ್ತೆ. ಸೊ ಹಂಗಾಗಿ ಒಂದು ವೇಳೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡೋರು ತುಂಬಾ ಅದೃಷ್ಟವಂತರು. ಏನಕ್ಕಪ್ಪ ಅಂದ್ರೆ ಒಳ್ಳೊಳ್ಳೆ ಕಾಲೇಜ್ಗಳು ಅಲಾಟ್ ಆಗ್ಬಿಡ್ತಾವೆ ನಿಮಗೆ. ಸೊ ನಿಮ್ಮ ಒಂದು ಆಪ್ಷನ್ ಎಂಟ್ರಿನಲ್ಲಿ ಒಳ್ಳೊಳ್ಳೆ ಕಾಲೇಜ್ ಇತ್ತು ಅಂದ್ರೆ ಅಲಾಟ್ ಆಗುತ್ತೆ. ಬಟ್ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಎಡಿಟ್ ಮಾಡಿ. ಏನಕ್ಕಪ್ಪ ಅಂದ್ರೆ ಆಲ್ಟರ್ನೇಟ್ ಮಾಡ್ತೀರಾ ನೋಡಿ, ಮೇಲೆ ಕೆಳಗೆ. ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಯಾವುದು ಬೇಕೋ ಅದು ಫಸ್ಟ್ ಪ್ರಿಫರೆನ್ಸ್ ಗೆಡಿ, ಓಕೆನಾ. ಇವಾಗ ಒಂದು ಕಾಲೇಜು ಲಾಸ್ಟ್ ಗೆಟ್ ಬಿಟ್ಟಿದ್ದೀರಾ, ರೀ ಆರ್ಡರ್ ಮಾಡಬೇಕು ಅಂತ ಹೇಳ್ತಾರೆ, ರೀ ಆರ್ಡರ್ ಚಾನ್ಸ್ ಇದೆ. ನೀವು ಲಾಸ್ಟ್ ಇರುವಂತ ಒಂದು ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಇರಿ. ನಿಮ್ಮ ಒಂದು ಅದೃಷ್ಟ ಏನಪ್ಪಾ ಅಂದ್ರೆ ಅದ್ರೂ ಬಂದ್ಬಿಡ್ಬೋದು ಆ ಒಂದು ಕಾಲೇಜನ್ನು, ಹೇಳಕ್ಕಾಗಲ್ವಲ್ಲ. ಸೊ ಹಂಗಾಗಿ ಲಾಸ್ಟ್ ಇರುವಂತ ಒಂದು ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಮಾಡ್ಕೋಬಹುದು ನೀವು ಇಲ್ಲಿ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬಿಡೋಕ್ಕಿಂತ ಮುಂಚೆನೆ ಒಂದು ನೋಟಿಫಿಕೇಶನ್ ಬಿಡಬೇಕಾಗುತ್ತೆ. ಅದರಲ್ಲಿ ಕಾಸ್ಟ್ ಅಂಡ್ ಡೆಪಾಸಿಟ್ ಆಗಿರ್ಬೋದು, ಮತ್ತೆ ನಿಮ್ಗೆ ಇಲ್ಲಿ ಏನೋ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಅದರೊಳಗೆ ಇರುತ್ತೆ. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 20ನೇ ತಾರೀಕು ನಾಳೆ ಬಿಡುವ ಒಂದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಇಲ್ಲಿ ತನಕನೂ ಕೂಡ ಚಾಯ್ಸ್ 1ಗೆ ಚೂಸ್ ಮಾಡಿರೋರಿಗೆ ಕಂಪ್ಲೀಟ್ ಪ್ರೊಸೆಸ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ನಾಳೆ ಬಂದ್ಬಿಟ್ಟು ಅಥವಾ ಇವತ್ತು ನೈಟೇ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಬಿಡುತ್ತೆ. ಆ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟರು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಪ್ರೊಸೆಸ್ ಬಂದ್ಬಿಟ್ಟು ನಾಳೆಯಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ವೇಳೆ ಒಂದು PDF ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳೋದಾದ್ರೆ. ಫೈನಲ್ ಆಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕ ಯಾರೆಲ್ಲ ವೇಟ್ ಮಾಡ್ತೀರಾ ಅಂತಿದ್ದೀರೋ ನನ್ನ ಒಂದು ಸಲಹೆ ಏನಪ್ಪಾ ಅಂದ್ರೆ ಸೆಕೆಂಡ್ ರೌಂಡ್ಗೆ ನೀವು ಇಲ್ಲಿ ಆಲ್ಮೋಸ್ಟ್ ಸೆಲೆಕ್ಟ್ ಆಗಕ್ಕೆ ಟ್ರೈ ಮಾಡಿ. ಏನಕ್ಕಪ್ಪ ಅಂದ್ರೆ ಇವಾಗ ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ, ಯಾವ್ಯಾವ ಕಾಲೇಜ್ ಬೇಡವೋ ಅವನ್ನೆಲ್ಲ ರಿಮೂವ್ ಮಾಡ್ಕೊಂಡ್ಬಿಟ್ಟು ಲಿಮಿಟೆಡ್ ಕಾಲೇಜಸ್ನ ಆಡ್ ಮಾಡ್ಕೊಳ್ಳಿ, ಓಕೆನಾ. ಅದರಲ್ಲಿ ಯಾವ್ದಾನ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.